ಜಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಮುಸ್ಲಿಂ ಸಮುದಾಯದವರು ಅನ್ಕೊಂಡಿದ್ರು. ಆದರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬೇಸರಗೊಂಡಿದ್ದಾರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸುವ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನು ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರಣ ಇವರು ನಾವುಗಳೆಲ್ಲ ಒಂದು ನಂಬಿಕೆ ಮೇಲೆ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಮಗೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ನಾವೆಲ್ಲ ಅದನ್ನ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅವಕಾಶ ಕೊಟ್ಟಿದ್ರಲ್ಲ, ಅವಕಾಶದಲ್ಲಿ ಇವರು ಕೊಟ್ಟಂತ ವಿಡಿಯೋದಲ್ಲಿ ಅಲ್ಲಿ ಅರ್ಚಕರು ಬೇಕು ಅಂತ ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ಪರ ಮಾತನಾಡೇ ಇಲ್ಲ ಅಂತ ಮುಸ್ಲಿಮರು ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನೀಡಿರುವ ವರದಿಯಲ್ಲಿ ಅರ್ಚಕರನ್ನ ತೆಗೆಯುವ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಏನು ಅಲ್ಲಿ ನಾವು ಕ್ಲಿಯರಿಟಿ ಕೊಡಬೇಕಿತ್ತು. ದತ್ತಾಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅಂತ ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇತ್ತು. ಆ ದಾಖಲೆ ಕೂಡ ನಾವು ತೋರ್ಸೋಣ ಅಂತ ಹೇಳುವಾಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಅಂದ್ರೆ ಇವರು ಪ್ರೀಪ್ಲೇನ್ ಆಗಿ ಈ ತರನೇ ಇಲ್ಲಿ ಅವರು ಸುಪ್ರೀಂ ಕೋರ್ಟಿಗೆ ಇದೇ ರೀತಿಯಲ್ಲಿ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇತ್ತಂತ ಕಾಣುತ್ತೆ. ಅದಕ್ಕೋಸ್ಕರ ಇವರು ಜಸ್ಟ್ ಒಂದು ನಮಗೆ ಒಂದು ಮೋಸ ಮಾಡೋಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಹತ್ರ ಒಂದು ಅಹವಾಲುಗಳು ಎಲ್ಲ ತಗೊಂಡಿದ್ದಾರೆ. ಅದ್ಯಾಕೋ ಐಡಿ ಪೀಠದ ವಿವಾದ ತನಗಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮುಸ್ಲಿಂ ಸಂಘಟನೆಗಳು ಹಾಗೂ ಶಾಖಾದ್ರಿಯೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ಅಸಮಾಧಾನ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಿವಾದಿತ ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಷಿಯಲ್ ಜಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಮುಸ್ಲಿಂ ಸಮುದಾಯದವರು ಅನ್ಕೊಂಡಿದ್ರು. ಆದರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬೇಸರಗೊಂಡಿದ್ದಾರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸುವ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನು ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರಣ ಇವರು ನಾವುಗಳೆಲ್ಲ ಒಂದು ನಂಬಿಕೆ ಮೇಲೆ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಮಗೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ನಾವೆಲ್ಲ ಅದನ್ನ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅವಕಾಶ ಕೊಟ್ಟಿದ್ರಲ್ಲ, ಅವಕಾಶದಲ್ಲಿ ಇವರು ಕೊಟ್ಟಂತ ವಿಡಿಯೋದಲ್ಲಿ ಅಲ್ಲಿ ಅರ್ಚಕರು ಬೇಕು ಅಂತ ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ಪರ ಮಾತನಾಡೇ ಇಲ್ಲ ಅಂತ ಮುಸ್ಲಿಮರು ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನೀಡಿರುವ ವರದಿಯಲ್ಲಿ ಅರ್ಚಕರನ್ನ ತೆಗೆಯುವ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ನಮ್ಮ
ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಏನು ಅಲ್ಲಿ ನಾವು ಕ್ಲಿಯರಿಟಿ ಕೊಡಬೇಕಿತ್ತು. ದತ್ತಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅಂತ ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇತ್ತು. ಆ ದಾಖಲೆ ಕೂಡ ನಾವು ತೋರ್ಸೋಣ ಅಂತ ಹೇಳುವಾಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಅಂದ್ರೆ ಇವರು ಪ್ರೀಪ್ಲೇನ್ ಆಗಿ ಈ ತರನೇ ಇಲ್ಲಿ ಅವರು ಸುಪ್ರೀಂ ಕೋರ್ಟಿಗೆ ಇದೇ ರೀತಿಯಲ್ಲಿ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇತ್ತಂತ ಕಾಣುತ್ತೆ. ಅದಕ್ಕೋಸ್ಕರ ಇವರು ಜಸ್ಟ್ ನಮಗೆ ಒಂದು ಮೋಸ ಮಾಡೋಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಒಂದು ಅಹವಾಲುಗಳು ಎಲ್ಲ ತಗೊಂಡಿದ್ದಾರೆ. ಅದ್ಯಾಕೋ ಐಡಿ ಪೀಠದ ವಿವಾದ ತನಗಾಗೂ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮುಸ್ಲಿಂ ಸಂಘಟನೆಗಳು ಹಾಗೂ ಶಾಖಾತ್ರಿಯೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ಅಸಮಾಧಾನ ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಿವಾದಿತ ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಷಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಮುಸ್ಲಿಂ ಸಮುದಾಯದವರು ಅನ್ಕೊಂಡಿದ್ರು. ಆದರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬೇಸರಗೊಂಡಿದ್ದಾರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸೋ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನ ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರಣ ಇವರು ನಾವುಗಳೆಲ್ಲ ಒಂದು ನಂಬಿಕೆ ಮೇಲೆ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಮಗೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ನಾವೆಲ್ಲ ಅದನ್ನ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅವಕಾಶ ಕೊಟ್ಟಿದ್ರಲ್ಲ, ಅವಕಾಶದಲ್ಲಿ ಇವರು ಕೊಟ್ಟಂತ ವಿಡಿಯೋದಲ್ಲಿ ಅಲ್ಲಿ ಅರ್ಚಕರು ಬೇಕು ಅಂತ ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನಮ್ಮ ಪರ ಮಾತನಾಡೇ ಇಲ್ಲ ಅಂತ ಮುಸ್ಲಿಮರು ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನೀಡಿರುವ ವರದಿಯಲ್ಲಿ ಅರ್ಚಕರನ್ನ ತೆಗೆಯುವ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಏನು ಅಲ್ಲಿ ನಾವು ಕ್ಲಿಯರಿಟಿ ಕೊಡಬೇಕಿತ್ತು. ದತ್ತಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅಂತ ಅವ್ರು ಏನ್ ಹೇಳ್ತಿದ್ರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇತ್ತು. ಆ ದಾಖಲೆ ಕೂಡ ನಾವು ತೋರ್ಸೋಣ ಅಂತ ಹೇಳುವಾಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ಅಂದ್ರೆ ಇವರು ಪ್ರೀಪ್ಲೇನ್ ಆಗಿ ಈ ತರನೇ ಇಲ್ಲಿ ಅವರು ಸುಪ್ರೀಂ ಕೋರ್ಟಿಗೆ ಇದೇ ರೀತಿಯಲ್ಲಿ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇತ್ತಂತ ಕಾಣುತ್ತೆ. ಅದಕ್ಕೋಸ್ಕರ ಇವರು ಜಸ್ಟ್ ನಮಗೆ ಒಂದು ಮೋಸ ಮಾಡೋಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಒಂದು ಅಹವಾಲುಗಳು ಎಲ್ಲ ತಗೊಂಡಿದ್ದಾರೆ. ಅದ್ಯಾಕೋ ಐಡಿ ಪೀಠದ ವಿವಾದ ತನಗಾಗೂ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮುಸ್ಲಿಂ ಸಂಘಟನೆಗಳು ಹಾಗೂ ಶಾಖಾತ್ರಿ